ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಕಳೆದ ವಾರ ತುಳಸಿ ಹಬ್ಬವನ್ನು ಆಚರಿಸಿದ್ವಿ. ಅದೆಲ್ಲ ನಿಮಗೆ ಗೊತ್ತೇ ಇದೆ. ತುಳಸಿ ಹಬ್ಬವನ್ನು ನಾನು ನಮ್ಮ ಮನೆಯಲ್ಲಿ ಹೇಗೆ ಆಚರಿಸಿದೆ, ಯಾವ ರೀತಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡೆ ಅಂತೇಳಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಕೆಲವೊಂದು ವಸ್ತುಗಳನ್ನು ಮೀಶೋ ಆ್ಯಪ್ ಮೂಲಕ ಬೈ ಮಾಡಿದ್ದೆ. ಅದರಲ್ಲಿ ಲೋಟಸ್ ಡಿಸೈನ್ ಇರೋವಂಥ ಈ ಒಂದು ಡೆಕೋರೇಟಿವ್ ಐಟಮ್ಸು, ಇದನ್ನು ವಾಲ್ ಹ್ಯಾಂಗಿಂಗ್ ಐಟಮ್ಸ್ ಇದು. ಸೊ ಇದನ್ನು ನಾನು ವಾಲ್ಗೆ ಹ್ಯಾಂಗ್ ಮಾಡಿಕೊಂಡು ಆನಂತರ ಫ್ಲವರ್ ಡಿಸೈನ್ ಇರೋವಂಥ ಒಂದು ಲೈಟಿಂಗ್ಸ್ ವಯರ್ನು ಸಹ ಆ ವಾಲ್ ಹ್ಯಾಂಗಿಂಗ್ಗೆ ಅಟ್ಯಾಚ್ ಮಾಡಿಕೊಂಡೆ. ನಂತರ ಅದನ್ನು ಜಂಕ್ಷನ್ ಬಾಕ್ಸ್ಗೆ ಕನೆಕ್ಟ್ ಮಾಡಿ ಒಂದು ಪಾರ್ಟಲ್ಲಿ ಈ ರೀತಿ ಕೃಷ್ಣನ ವಿಗ್ರಹವನ್ನು ಇಟ್ಟು ಆನಂತರ ನಾನು ಜೈಪುರಿಂದ ಬೈ ಮಾಡಿ ತಂದಂಥ ವಾಲ್ ಹ್ಯಾಂಗಿಂಗ್ಸ್ ಇದು. ಸೊ ಇದು ಎಲಿಫೆಂಟ್ ಡಿಸೈನು, ಇದು ತುಂಬ ಚೆನ್ನಾಗಿದೆ. ಇದನ್ನು ಎರಡು ಕಡೆ ಡೋರ್ಗೆ ಹ್ಯಾಂಗ್ ಮಾಡಿಕೊಂಡೆ. ಅದೇ ರೀತಿ ತೋರಣನೂ ಸಹ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡೆ. ಅಲ್ಲಿಗೆ ಡೋರ್ ಡೆಕೋರೇಷನ್ನು ರೆಡಿ ಆಯಿತು. ನಂತರ ನಾನು ಒಂದು ಸ್ಟ್ಯಾಂಡನ್ನು ಇಟ್ಟು ಆ ಸ್ಟ್ಯಾಂಡ್ ಮೇಲೆ ತುಳಸಿ ಪಾಟನ್ನು ಇಟ್ಟು ಆ ತುಳಸಿ ಪಾಟ್ ಜೊತೆಗೆ ತುಳಸಿ ಬೆಟ್ಟದ ನೆಲ್ಲಿಕಾಯಿ ಸಣ್ಣ ರೆಂಬೆಯನ್ನು ಸಹ ಇಲ್ಲಿ ಇಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ತುಳಸಿ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ಯಾಕೆ ಇಡ್ತಾರೆ ಅಂತಂದರೆ, ತುಳಸಿ ಜೊತೆಯಲ್ಲಿ ವಿಷ್ಣುವಿನ ರೂಪದಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನು ಪೂಜೆ ಮಾಡ್ತಾರೆ, ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ಪೂಜೆ ಮಾಡ್ತಾರೆ ಅಂತೇಳಿ ಪ್ರತೀತಿ ಇದೆ. ಹಾಗಾಗಿ ಅಲ್ಲಿ ವಿಷ್ಣುವಿನ ಜೊತೆ ತುಳಸಿಯ ವಿವಾಹ ಎಂಬ ನಂಬಿಕೆ ಇರೋದ್ರಿಂದ ತುಳಸಿ ಜೊತೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ತುಳಸಿ ಹಬ್ಬದಲ್ಲಿ ಇಟ್ಟು ಪೂಜೆ ಮಾಡೋದು ಸಹ ಒಂದು ವಿಶೇಷ. ನಂತರ ನಾನು ಈ ರೀತಿ ಒಂದು ಕೃಷ್ಣನ ವಿಗ್ರಹವನ್ನು ತುಳಸಿ ಗಿಡದ ಒಳಗಡೆನೇ ಇಟ್ಟೆ. ಕೆಲವರು ತುಳಸಿ ಗಿಡದ ಮುಂದೆನೂ ಸಹ ಕೃಷ್ಣನ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ, ಕೆಲವರು ತುಳಸಿ ಗಿಡದ ಒಳಗಡೆನೂ ಸಹ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ನಂತರ ಒಂದು ತಟ್ಟೆಯಲ್ಲಿ ಹಣ್ಣುಗಳನ್ನೆಲ್ಲ ಜೋಡಿಸ್ಕೊಂಡು ಆ ತಟ್ಟೆನ ನಾನು ತುಳಸಿ ಕಟ್ಟೆ ಮುಂದೆ ಇಟ್ಟು ನಂತರ ಎರಡು ಬದಿಯಲ್ಲಿ ಒಂದು ಬಾಳೆಕಂದುಗಳನ್ನು ಸಹ ನಾನು ಇಟ್ಕೊಂಡೆ. ಬಾಳೆಕಂದನ್ನು ಇಟ್ಕೊಂಡ ನಂತರ ಒಂದು ದೀಪದ ಬೌಲನ್ನು ನಾನು ರೆಡಿ ಮಾಡಿಕೊಂಡು ಅದರಲ್ಲಿ ಹೂಗಳ ದಳಗಳನ್ನು ಹಾಕಿ ರೋಸ್ ಪೆಟಲ್ಸ್ನ ಹಾಕಿದ್ದೀನಿ. ನಂತರ ನಾನು ಇಲ್ಲಿ ತುಳಸಿ ಕಟ್ಟೆ ಇನ್ನೊಂದು ಬದಿಗೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಬೆಟ್ಟದ ನೆಲ್ಲಿಕಾಯಿ ದೀಪ, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪಕ್ಕೆ ನಾನು 12 ದೀಪಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಇಲ್ಲಿ ಇನ್ನೊಂದು ಬದಿಗೆ ಇಟ್ಕೊಂಡೆ. ನಂತರ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಒಂದು ಚಿಕ್ಕ ರಂಗೋಲಿನ ಹಾಕಿ ಅದಕ್ಕೆ 3ರಿಂದ 4 ರೀತಿ ಬಣ್ಣಗಳನ್ನು ಫಿಲ್ ಮಾಡಿಕೊಂಡೆ. ಸೊ ಇಲ್ಲಿ ಆ ಬಣ್ಣಗಳನ್ನ ಫಿಲ್ ಮಾಡ್ಕೊಳ್ಳುವಾಗ ನೀವು ಆದಷ್ಟು ಒಂದು 3ರಿಂದ 4 ಬಣ್ಣಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಬಣ್ಣಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ರಂಗೋಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಆದಷ್ಟು ಆ 3ರಿಂದ 4 ಬಣ್ಣಗಳನ್ನ ಕಾಂಟ್ರಾಸ್ಟ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿಕೊಂಡ್ರೆ ರಂಗೋಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ರಂಗೋಲಿ ಮಧ್ಯದಲ್ಲಿ ಖಾಲಿ ಇರೋ ಜಾಗದಲ್ಲಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ದೀಪವನ್ನು ಇಟ್ಟು ನಂತರ ತುಳಸಿ ಕಟ್ಟೆಗೆ ಹೂವು ಮತ್ತು ಗೆಜ್ಜೆ ವಸ್ತ್ರ ಎಲ್ಲವನ್ನು ಅಲಂಕಾರ ಮಾಡಿ ಆನಂತರ ನಾನು ಸಹ ರೆಡಿಯಾಗಿ ತುಳಸಿ ಕಟ್ಟೆಯ ಮುಂದೆ ದೀಪಗಳನ್ನ ಹಚ್ಚಿ ಸುಮಾರು 6:30ಕ್ಕೆ ಪೂಜೆಯನ್ನು ಶುರು ಮಾಡಿದೆ. ಈ ಸಲ ತುಳಸಿ ವಿವಾಹದ ಮುಹೂರ್ತ ಸಂಜೆ 5:30ರಿಂದ 7:30 ಗಂಟೆಗಳ ಒಳಗೆ ಪೂಜೆ ಮಾಡಬೇಕು ಅಂತೇಳಿ ಕೇಳಿದ್ದೆ ಮುಂಚೆನೇ. ಹಾಗಾಗಿ ಆ ಮುಸ್ಸಂಜೆ ಹೊತ್ತಲ್ಲಿ ಎಲ್ಲ ದೀಪಗಳನ್ನ ಹಚ್ಚಿ ದೇವರಿಗೆ ಅವಲಕ್ಕಿ ಮತ್ತು ಬೆಲ್ಲದ ನೈವೇದ್ಯವನ್ನು ಸಹ ಇಟ್ಟು ಬೆಟ್ಟದ ನೆಲ್ಲಿಕಾಯಿ ದೀಪಕ್ಕೆ ತುಪ್ಪದ ಬತ್ತಿ ಇಟ್ಟು ಅವುಗಳನ್ನೆಲ್ಲ ಹಚ್ಚಿ ಮಹಾಮಂಗಳಾರತಿ ಮಾಡಿ ನಂತರ ಎಲ್ರಿಗೂ ಪ್ರಸಾದ ಕೊಟ್ಟು ನಮ್ಮ ಮನೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು 3ರಿಂದ 4 ಜನ ಹೆಂಗಸರಿಗೆ ಕುಂಕುಮ ಮತ್ತು ತಾಂಬೂಲವನ್ನು ಸಹ ಕೊಟ್ಟೆ. ರಾತ್ರಿ 9 ಗಂಟೆಯ ನಂತರ ಅರಿಶಿನ ಕುಂಕುಮದ ಆರತಿಯನ್ನು ಮಾಡಿ ದೇವರ ಮತ್ತೆ ಆರತಿಯನ್ನು ಮಾಡಿ, ಸೊ ಅಲ್ಲಿಗೆ ಕದ್ಲಾರತಿ ಅಂತ ಹೇಳ್ತೀವಿ ಅದನ್ನ ನಾವು, ಆ ಕದ್ಲಾರತಿಯನ್ನು ಮಾಡಿ ತುಳಸಿ ವಿಷ್ಣುವಿನ ಪೂಜೆ ಅಲ್ಲಿಗೆ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.